ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ಸೋಮವಾರ ಶುಭೋದಯ ಏನಿಲ್ಲ, ಇವತ್ತು ಶುಭ ಮುಂಜಾನೆ. ಇವಾಗ ಸಾಯಂಕಾಲ ಎಲ್ಲೋ ರೆಡಿಯಾಗಿದ್ವಿ. ಎಲ್ಲೋ ಅಂತಂದರೆ ನಾವು ಮಾಲ್ಗೆ ಹೋಗೋಣ ಅಂತ ರೆಡಿಯಾಗಿದ್ವಿ. ಮಕ್ಕಳು ಎಲ್ಲ ರಜಾ ಇತ್ತು, ಇವತ್ತು ಗೌರ್ಮೆಂಟ್ ರಜಾ. ಮನೇಲಿದ್ದರು, ಮತ್ತು ಮನೇಲಿ ಸಾಮಾನೇನು ಇರಲಿಲ್ಲ, ತೀರೋಗಿತ್ತು. ಹೋಗೋಣ ಅನ್ಕೋತಿದ್ವಿ, ಆದರೆ ಆಯ್ತಾನೆ ಇರಲಿಲ್ಲ. ಇವತ್ತು ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಇವತ್ತು ಬಂದು ಟೈಮ್ ಬಂದು 5 ಗಂಟೆ ಆಗಿದೆ. ಇವಾಗ ರೆಡಿಯಾಗಿದ್ದೀವಿ, ಮತ್ತು ಬ್ಯಾಗ್ಗಳು ತೊಗೊಂಡಿದ್ದೀವಿ. ಮತ್ತು ಫ್ರೆಂಡ್ಸ್, ಯಾರ ಮನೇಲಿ ಇಬ್ಬಿಬ್ರು ಮಕ್ಕಳು ಗುದ್ದಾಡ್ತಾರೆ, ಅದು ಯಾರ ಮನೇಲಿ ಅನ್ನೋ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಮನೇಲಿ ಇದ್ದುಬಿಟ್ರೆ ಪ್ರತಿದಿನವೂ ಜಗಳನೇ ನಡೆಯುತ್ತೆ. ಸ್ಕೂಲಿಂದ ಬಂದ ತಕ್ಷಣ ನಡೆಯುತ್ತೆ, ಸ್ಕೂಲ್ಗೆ ಹೋಗೋಗ್ಲೂ ನಡೆಯುತ್ತೆ. ಯಾವಾಗ ಚೆನ್ನಾಗಿರ್ತಾರೆ ಅನ್ನೋದು ಗೊತ್ತಾಗಲ್ಲ, ಯಾವತ್ತು ಜಗಳ ಮಾಡ್ತಿರ್ತಾರೆ ಅಂತ ಗೊತ್ತಾಗಲ್ಲ. ನಿಮ್ಮ ಮನೇಲೂ ಹಿಂಗೇನ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಾಡಿ ಆಮೇಲೆ ಯಾರ ಮನೇಲಿ ಗಂಡ ಇಡ್ತೀರಿ ಆಗ್ತಾರೆ, ಅದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಡ್ಕೊಂಡು ಹೋಗ್ತಾ ಇದೀವಿ. ಅಮ್ಮ, ನಾನು ಪೂರ್ವಿ ಆಧಾರ್ ಕಾರ್ಡ್ ಇದೆ, ಟೂ ವೀಲರ್ ಇವತ್ತು ತೆಗ್ದಿಲ್ಲ, ಆಚೆನೇ ಒಳಗಡೆನೇ ಇದೆ. ಬ್ಯಾಗು ಒಳಗಡೆ ಹೋಗಿ ತೋರ್ತಾನೆ ಇಲ್ಲ ಫ್ರೆಂಡ್ಸ್. ಮಾಲ್ಗೆ ಹೋದ್ಮೇಲೆ ಅದು ತೊಗೊಳೋದ್ರೆ ಇದು ತೊಗೊಳೋದ್ರೆ ಅನ್ನೋದೇ ಕನ್ಫ್ಯೂಸು. ನೋಡೋಣ, ಸರಿ, ಹೆಂಗೋ ಆಫರ್ ಇದ್ರೆ ಚೆನ್ನಾಗಿರುತ್ತೆ. ಆಫರ್ ಇರುತ್ತೆ. ಅವರಪ್ಪ ದುಡ್ಡೇ ಮಡಗಿಲ್ಲ ಫ್ರೆಂಡ್ಸ್. ನಾನು ಫೋನಲ್ಲೇ ಜೋರಾಗಿ ಹೇಳಮ್ಮ. ಫೋನ್ಪೇನೇ ಮಾಡ್ಬಿಟ್ಬಿಡ್ತೀನಿ ಫ್ರೆಂಡ್ಸ್. ದುಡ್ಡನ್ನೇ ಕೊಟ್ಟು ಹೋಗಿಲ್ಲ ಫ್ರೆಂಡ್ಸ್. ಅದೂ ಇದು ಹೋಗೇ ಇಲ್ವಾ ಸಾಮಾನು ತರೋಕ್ಕೆ, ಕೊಟ್ಟಿದ್ದು ಮತ್ತೆ ವಾಪಸ್ ಹೊರಟೋಗಿದ್ದಾರೆ ಕಳ್ಳರು ಫ್ರೆಂಡ್ಸ್. ನಾ ಏನು ಮಾಡೋಣ? ಯಾರ ಮನೇಲಿ ನಿಮ್ಮ ಗಂಡಿರು ನಿಮಗೆ ಕೊಡ್ದಂತೆ ಎತ್ಕೊಂಡು ಹೋಗಿರ್ತಾರೆ. ಇವತ್ತು ಬರೀ ಕಮೆಂಟ್ ಮಾಡೋದ್ರೆ ಫ್ರೆಂಡ್ಸ್, ಪ್ಲೀಸ್ ಎಲ್ಲ ಕಮೆಂಟ್ ಮಾಡಬೇಡಿ. ಇನ್ನು ಯಾರು ಹೋಗ್ತಾ ಇದ್ದೀವಿ. ಸ್ಟುಡಿಯೋಗೆ ಹೋಯ್ತವ್ರೆ, ಅದು ಏನು ತೊಗೊಳಕ್ಕೆ ಹೋಯ್ತವ್ರೆ ನಿಜವಾಗ್ಲೂ ಗೊತ್ತಿಲ್ಲ. ಏನು ಮಮ್ಮ? ಎಲ್ಲಿಯಮ್ಮ ತಿರುಗಿ? ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೈಜ್ ಇಷ್ಟ ಮಾಡಿ, ಸೈಜ್ ಆಗುತ್ತೆ. ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಇದಕ್ಕೆ ಏನು ಬೇಕಾದ್ರೂ ಫ್ರೀ ಆಯ್ತಾ? ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು. ಎಲ್ಲ ದುಡ್ಡು ಹಾಕ್ಸ್ಕೊಂಡು ಎಷ್ಟಾಗಿದೆ ನೀವು ನೋಡೋಣ ಫ್ರೆಂಡ್ಸ್. ಇದು ದೊಡ್ಡದಾಗಿ ಇಷ್ಟೊಂದು ಶಾಪಿಂಗ್ ಮಾಡಿದ್ದೀರಿ ಇವತ್ತು. ಸೊ ಮಾಲ್ಗೆ ಬಾಯ್ ಹೇಳೋಣ. ಇನ್ನು ಯಾವಾಗ ಬರೋದೋ ಗೊತ್ತಿಲ್ಲ, ನೋಡೋಣ. ಓಕೆ, ಹೋಗೋಣ ಅಮ್ಮ. ಇನ್ನೇನಾದರೂ ಇದೆಯಾ ಶಾಪಿಂಗ್ ಮಾಡೋದು? ನಡೀತೀವಿ, ಹೋಗೋಣ. ಮುಗಿಸ್ಕೊಂಡು ಬಂದ್ವಿ. ಎಲ್ಲ ಸಾಮಾನೆಲ್ಲ ತೊಗೊಂಡು ತುಂಬ ಭಾರ ಇತ್ತು. ಇವರು ಮನೆಯವ್ರು ಹಸ್ಬೆಂಡ್ ಅಲ್ಲೇ ಬಂದಿದ್ರು. ಮನೆಗೆ ಬಂದು ಅಲ್ಲಿಗೆ ಬಸ್ ಸ್ಟಾಪ್ ಹತ್ರ ಗಾಡಿ ತೊಗೊಂಬಂದ್ರು. ಆಮೇಲೆ ತೊಗೊಂಬಂದ್ವಿ. ಬಂದು ಇವಾಗ ಅಡುಗೆ ಏನು ಮಧ್ಯಾಹ್ನ ಮೊಳಕೆ ಕಾಳು ಮತ್ತು ಸೊಪ್ಪು ಹಾಕಿ ಉಪ್ಪು ಸಾಂಬಾರು ಮಾಡಿಟ್ಟಿದ್ದೆ. ಇವಾಗ ಅದಕ್ಕೇ ಅನ್ನ ಮುದ್ದೆ ಮಾಡಬೇಕು. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸರಿ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಓಕೆ ಬಾಯ್. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್, ಗುಡ್ ನೈಟ್.